ಹೌದು, ಚಿಕ್ಕಬಳ್ಳಾಪುರ ನಗರಸಭೆ ಎಂಬುದು ನಾಗರಿಕರ ಸೇವೆ ಮಾಡಲು ಇರೋದು ಎಂಬುದನ್ನ ಅಲ್ಲಿನ ಅಧಿಕಾರಿಗಳು ಮರೆತಂತಿದೆ. ಸದಾ ಒಂದಲ್ಲ ಒಂದು ವಿಚಾರದಲ್ಲಿ ನಾಗರಿಕರ ಆಕ್ರೋಶಕ್ಕೆ ಕಾರಣವಾಗ್ತಿರೋ ನಗರಸಭೆ ಇದೀಗ ಸ್ವಚ್ಛತೆ ವಿಚಾರದಲ್ಲಿಯೂ ನಾಗರಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ವರಮಹಾಲಕ್ಷ್ಮಿ ಹಬ್ಬ ಮುಗಿದು 4 ದಿನಗಳು ಕಳೆದ್ರೂ ಈವರೆಗೂ ಹಬ್ಬದ ಕಸ ಸ್ವಚ್ಛ ಮಾಡದಿರೋದು ನಾಗರಿಕರಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ. ವೀಕ್ಷಕರೇ, ಇಲ್ಲಿ ಕಾಣ್ತಾ ಇದೆಯಲ್ಲ ಕೊಳೆತು ನಾರುತ್ತಿರೋ ಕಸ, ಇದು ಹೀಗೆ ರಾಶಿ ರಾಶಿ ಬಿದ್ದಿರೋದು ಅಲ್ಲಿಯೇ ಕೊಳೆಯುತ್ತಿರೋದು ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿ, ಅದರಲ್ಲೂ ಪ್ರಮುಖ ಶಕ್ತಿ ಕೇಂದ್ರವಾಗಿರುವ ಶಿಡ್ಲಘಟ್ಟ ವೃತ್ತದಲ್ಲಿ. ಹೀಗೆ ಕಸ ಬೀಳಲು ಕಾರಣವೇನು ಅಂತೀರಾ? ಇದೆ, ಅದಕ್ಕೂ ಕಾರಣವಿದೆ. ಮೊನ್ನೆ ತಾನೇ ಎಲ್ಲ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಿದ್ರಲ್ಲ, ಆ ಹಬ್ಬಕ್ಕೆ ಅಗತ್ಯವಿರುವ ಬಾಳೆ ದಿಂಡು, ಹೂವು ಸೇರಿದಂತೆ ಇತರೆ ಕಸ ನಗರದ ಎಲ್ಲ ರಸ್ತೆಗಳಲ್ಲಿಯೂ ರಾರಾಜಿಸುತ್ತಿದ್ದು ಕೊಳೆತು ನಾರುತ್ತಿದೆ. ಹಬ್ಬ ಕಳೆದು ಆಗಲೇ 4 ದಿನ ಕಳೆದಿದ್ದು ವ್ಯರ್ಥ ಪದಾರ್ಥಗಳನ್ನ ತೆರವು ಮಾಡುವ ಕೆಲಸಕ್ಕೆ ಮಾತ್ರ ನಗರಸಭೆ ಮುಂದಾಗಿಲ್ಲ. ಮುಖ್ಯವಾಗಿ ಇಲ್ಲಿ ಹೂವು ಸೇರಿದಂತೆ ಇತರೆ ಹಬ್ಬದ ಸಾಮಗ್ರಿಗಳನ್ನ ತಂದು ಮಾರಾಟ ಮಾಡುವ ವ್ಯಾಪಾರಸ್ಥರಿಗೆ ಮೊದಲೇ ಮಾನದಂಡ ವಿಧಿಸಬೇಕಿದ್ದ ನಗರಸಭೆ ಆ ಕೆಲಸವನ್ನು ಮಾಡದೆ ಕೈಕಟ್ಟಿ ಕುಳಿತ ಪರಿಣಾಮ ಇಂದು ಚಿಕ್ಕಬಳ್ಳಾಪುರ ಕಸದ ನಗರವಾಗಲು ಕಾರಣವಾಗಿದೆ. ಯಾವುದೇ ಸಾಮಗ್ರಿ ಮಾರಾಟ ಮಾಡುವ ವ್ಯಾಪಾರಿ ಅದರ ವ್ಯರ್ಥ ಪದಾರ್ಥವನ್ನ ತೆರವು ಮಾಡುವ ಕೆಲಸ ಮಾಡಬೇಕು ಎಂಬ ನಿಯಮ ವಿಧಿಸಬೇಕು ಎಂಬ ಕನಿಷ್ಠ ಪ್ರಜ್ಞೆಯು ನಗರಸಭೆ ಅಧಿಕಾರಿಗಳಿಗೆ ಇಲ್ಲದಿರುವುದು ವಿಪರ್ಯಾಸ. ಕಳೆದ 5 ದಿನಗಳಿಂದಲೂ ಮಳೆ ಬರುತ್ತಿದ್ದು ನಗರದ ಮುಖ್ಯ ರಸ್ತೆಯ ಪಕ್ಕದಲ್ಲಿಯೇ ರಾಶಿ ರಾಶಿಯಾಗಿರುವ ಕಸ ಕೊಳೆತು ನಾರುತ್ತಿದೆ. ಕಸ ಕೊಳೆಯಲು ಆರಂಭಿಸಿ ತೀವ್ರ ದುರ್ನಾತ ಬೀರುತ್ತಿದೆ. ಇದರಿಂದ ಮುಖ್ಯ ರಸ್ತೆಯಲ್ಲಿಯೇ ಮೂಗು ಮುಚ್ಚಿಕೊಂಡು ಸಾಗಬೇಕಾದ ಪರಿಸ್ಥಿತಿ ನಾಗರಿಕರಿಗೆ ಒದಗಿ ಬಂದಿದ್ದು ನಗರಸಭೆ ಅಧಿಕಾರಿಗಳು ಮತ್ತು ವ್ಯಾಪಾರಸ್ಥರಿಗೆ ನಾಗರಿಕರು ಶಾಪ ಹಾಕುತ್ತಿದ್ದಾರೆ. ಡೆಂಗಿ ರೋಗದ ಭೀತಿ ಇಡೀ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯವನ್ನು ಆವರಿಸಿದೆ. ಜಿಲ್ಲೆಯಲ್ಲಿಯೂ ಡೆಂಗಿ ರೋಗಿಗಳು ದಿನೇ ದಿನೇ ಹೆಚ್ಚುತ್ತಿದ್ದು ಇಂತಹ ಸಂದರ್ಭದಲ್ಲಿ ಸ್ವಚ್ಛತೆ ಎಂಬುದು ನಗರದಲ್ಲಿ ಮರೀಚಿಕೆಯಾಗಿರುವುದು ನಾಗರಿಕರ ಆತಂಕಕ್ಕೆ ಕಾರಣವಾಗಿದೆ. ಅಲ್ಲದೆ ಈ ಹಿಂದೆ ಚಿಂತಾಮಣಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಇತರೆ ಸಚಿವರು ಆಗಮಿಸಿದ ವೇಳೆ ಅಲ್ಲಿ ಸ್ವಚ್ಛಗೊಳಿಸಲು ಚಿಕ್ಕಬಳ್ಳಾಪುರದಿಂದಲೇ ಪೌರ ಕಾರ್ಮಿಕರನ್ನ ಕಳುಹಿಸಲಾಗಿತ್ತು. ಸಾಲನೆಂಬಂತೆ ನಂದಿ ಜಾತ್ರೆ ನಡೆದಾಗಲೂ ಅಲ್ಲಿನ ಗ್ರಾಮ ಪಂಚಾಯಿತಿ ಸ್ವಚ್ಛತೆ ಮಾಡುವ ಬದಲು ಪೌರ ಕಾರ್ಮಿಕರಿಂದಲೇ ಜಾತ್ರೆಯ ಕಸ ತೆರವುಗೊಳಿಸುವ ಕೆಲಸವನ್ನ ನಗರಸಭೆಯ ಅಂದಿನ ಅಧಿಕಾರಿಗಳು ಮಾಡಿಸಿದ್ರ. ಆದರೆ ಇದೀಗ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದ ಪ್ರಮುಖ ರಸ್ತೆಗಳಾದ ಬಿಬಿ ರಸ್ತೆ, ಎಂಜಿ ರಸ್ತೆ, ಬಜಾರ್ ರಸ್ತೆ ಸೇರಿದಂತೆ ಬಹುತೇಕ ಎಲ್ಲಾ ರಸ್ತೆಗಳಲ್ಲಿಯೂ ಕಸ ಕೊಳೆತು ದುರ್ನಾತ ಬೀರುತ್ತಿದ್ದರೂ ಅದನ್ನ ಸ್ವಚ್ಛಗೊಳಿಸಲು ಮಾತ್ರ ನಗರಸಭೆ ಮುಂದಾಗದಿರುವುದು ನಾಗರಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೂಡಲೇ ನಗರಸಭೆ ಎಚ್ಚೆತ್ತು ನಗರದಲ್ಲಿ ನಾರುತ್ತಿರುವ ಕಸ ವಿಲೇವಾರಿ ಮಾಡುವ ಮೂಲಕ ನಾಗರಿಕರ ಆತಂಕ ದೂರ ಮಾಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇಲ್ಲವಾದರೆ ಹೋರಾಟ ನಡೆಸುವುದಾಗಿ ರೈತ ಪರ, ಮಹಿಳಾ ಪರ ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ಅಲ್ಲ ಸ್ವಾಮಿ, ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಅಂತ ಏನಾದ್ರು ನಿಮ್ಗೇನಾದ್ರು ಸ್ವಲ್ಪ ಪ್ರಜ್ಞೆ ಇದೆಯಾ? ಹಬ್ಬ ಆಗಿ ಎಷ್ಟು ದಿನ ಆಗಿದೆ, ಮೊನ್ನೆ ಎಲ್ಲ ಇದೇ ವಿಷಯದ ಬಗ್ಗೆ ಮಾತಾಡಿದ್ದೀವಿ. ಇವತ್ತಿನವರೆಗೂ ಕಸವನ್ನು ತೆಗೆಯೋ ಕೆಲಸ ಯಾರೂ ಮಾಡ್ತಾ ಇಲ್ಲ. ನೀವೇನು ಮಾಡಬೇಕು ಅಂತ ಇದ್ದೀರಾ ನಗರಸಭೆಯವರು? ಹೋಗಲಿ, ನಿಮಗೆ ರೋಡ್ಗಳನ್ನೇ ಸ್ವಚ್ಛ ಮಾಡಿ ಇಟ್ಕೊಳ್ಳೋಕ್ಕೆ ಆಗದಿದ್ದ ಮೇಲೆ ಇನ್ನು ಉಳಿದ ಕೆಲಸಗಳನ್ನ ಯಾವ ರೀತಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಇವತ್ತು ಕೇಳಬೇಕಾಗಿದೆ ನಿಮಗೆ. ಅಲ್ಲ, ನೀವು ಅಲ್ಲೆಲ್ಲ ಓಡಾಡ್ತೀರ ತಾನೆ, ಚಿಕ್ಕಬಳ್ಳಾಪುರದಲ್ಲೇ ತಾನೇ ನೀವೆಲ್ಲ ಓಡಾಡ್ತಾ ಇರೋದು. ನಿಮ್ಗೆ ಯಾರಿಗೂ ಕಣ್ಣು ಕಾಣಿಸಲ್ವಾ? ಅಷ್ಟು ಗಲೀಜಿದೆ, ಅಷ್ಟು ಕೆಟ್ಟ ವಾಸನೆ ಇದೆ, ಸೊಳ್ಳೆಗಳು ಎಲ್ಲ ಪ್ರತಿಯೊಂದು ಇದೆ. ಅಲ್ಲ, ಆ ರೋಡಲ್ಲಿ ಓಡಾಡೋಕ್ಕೆ ಆಗ್ತಾ ಇಲ್ಲ. ಅಲ್ಲಿ ವೆಂಕಟೇಶ್ವರ ಬೇಕ್ರಿ ಒಂದಿದೆ, ಅದೆಲ್ಲಿ ತಿಂತಾರೋ ಏನೋ ತಿಂಡಿ ಎಲ್ಲ ತೊಗೊಂಡಲ್ಲಿ, ಅಷ್ಟು ಕೆಟ್ಟ ವಾಸನೆಯಲ್ಲಿ ನಿಂತ್ಕೊಂಡು ಅರ್ಥ ಆಗ್ತಿಲ್ಲ. ಅದರಲ್ಲಿ ಇವತ್ತು ಕಾಂಗ್ರೆಸ್ನವರು ಹೋರಾಟ ಬೇರೆ ಮಾಡಿದಾರಪ್ಪ ಅಲ್ಲಿ. ಅವ್ರ ಕಣ್ಣುಗಳಿಗೆ ಕಾಣಿಸ್ಲಿಲ್ವಾ ಗಲೀಜು, ಆ ವಾಸನೆ ಎಲ್ಲನೂ? ಡೆಂಗ್ಯೂ ಜ್ವರ ಬಂದು ಜನ ಇಲ್ಲಿ ಸಾಯ್ತಾ ಇದ್ದಾರೆ, ಆರೋಗ್ಯದ ಇಲ್ಲ ಇವಾಗಲೇ. ಅಂಥ ಪರಿಸ್ಥಿತಿಯಲ್ಲಿ ನೀವು ಸುಮ್ಮನೆ ಹೇಳೋದಲ್ಲ, ನಿಮ್ಮ ಮನೆಗಳ ಮುಂದೆ ಸ್ವಚ್ಛವಾಗಿ ಇಟ್ಕೊಳ್ಳಿ, ವಾರಕ್ಕೊಂದಿನ ಮೀಸಲು ಮಾಡಿ, ಏನೋ ಮನೆಗಳ ಮುಂದೆ ಕ್ಲೀನಾಗಿ ಇಟ್ಕೊಳ್ಳಿ, ನೀರು ನಿಲ್ಲಿಸ್ಬೇಡಿ ಅಂತ ನೀವೇನು ಮಾಡ್ತಾ ಇದ್ದೀರಾ?
ಗಬ್ಬು ನಾರು ಹೊಡಿತಾ ಇದೆ, ಅಲ್ಲೆಲ್ಲ ಕೊಳತೋಗಿದೆ, ಅಲ್ಲೆಲ್ಲ ಕಸ ಎಲ್ಲ ಕೊಳತು ನಾರು ಹೊಡಿತಾ ಇದೆ. ಆದರೂ ನಿಮ್ಮ ಕಣ್ಣಿಗೂ ಕಾಣಿಸಲ್ಲ, ವಾಸನೆನೂ ಬರಲ್ಲ. ಪಂಚೇಂದ್ರಿಯಗಳು ಕೆಲಸ ಮಾಡ್ತಾ ಇದ್ದಂಗಿಲ್ಲ ಯಾರಿಗೂ. ದಯವಿಟ್ಟು ಎಚ್ಚೆತ್ಕೊಳ್ಳಿ, ಇಲ್ಲ ಅಂದರೆ ಅಲ್ಲೇ ನಿಂತ್ಕೊಂಡು ಹೋರಾಟಗಳು ಮಾಡಬೇಕಾಗತ್ತೆ. ಸ್ವಲ್ಪನಾದರೂ ಪ್ರಜ್ಞೆ ಇರಲಿ ನಿಮಗೆಲ್ಲನೂ. ಮೊದಲು ನಗರವನ್ನು ಸ್ವಚ್ಛ ಮಾಡಿ, ಆಮೇಲೆ ಬೇರೆ ಕೆಲಸಗಳ ಬಗ್ಗೆ ಗಮನ ಕೊಡಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಮ್ಮ ಸಂಘಟನೆಯಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವೇನಾದರೂ 4 ದಿನದೊಳಗಡೆ ಅಲ್ಲೆಲ್ಲ ಸ್ವಚ್ಛ ಮಾಡದಿದ್ರೆ ನಾವು ಆಮೇಲೆ ಮುಂದೆ ನಮ್ಮ ಹೋರಾಟವನ್ನು ನಾವು ಖಂಡಿತ ಅಲ್ಲಿ ಬಂದು ಮಾಡಬೇಕಾಗತ್ತೆ. ಆ ಹೋರಾಟದ ಹೊಣೆ ನೀವೇ ಹೊರಬೇಕಾಗತ್ತೆ, ನಮಗೂ ಅದಕ್ಕೂ ಸಂಬಂಧ ಇರಲ್ಲ. ಹಾಗಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇವಾಗ. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.